ಸಿಎಂ ಗವರ್ನರ್ ಭೇಟಿಗೆ ಇದೀಗ ಟೈಮ್ ಫಿಕ್ಸ್ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಡಿಕೆ ಇರುವಂತದ್ದು, ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗ್ ಬೆಳವಣಿಗೆ ಆಗ್ತಾ ಇದೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡೋದು ಫಿಕ್ಸ್. ನಾಳೆ ಗವರ್ನರ್ ಭೇಟಿಗೆ ಸಮಯವನ್ನು ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಗವರ್ನರ್ ಭೇಟಿಗೆ ಟೈಮ್ ಫಿಕ್ಸ್ ಆಗಿದೆ. ನಾಳೆ ಗವರ್ನರ್ ಭೇಟಿಗೆ ಸಮಯವನ್ನ ಕೇಳಿರುವಂತಹ ಸಿದ್ದು, ನಾಳೆ ಬೆಳಗ್ಗೆ 11ಕ್ಕೆ ರಾಜ್ಯಪಾಲರ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಆಲ್ರೆಡಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಲಿರುವಂತಹ ಸಿದ್ದರಾಮಯ್ಯ. ಲೋಕಭವನಕ್ಕೆ ಮುನ್ನ ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಳೆ ಬೆಳಗ್ಗೆ 9 ಗಂಟೆಗೆ ಸಚಿವರ ಜೊತೆ ಕೊನೆಯ ಬಾರಿಗೆ ಸಭೆಯನ್ನು ನಡೆಸಲಿದ್ದಾರೆ ಸಿದ್ದರಾಮಯ್ಯ. ತಮಗೆ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದವನ್ನ ಹೇಳಲಿರುವಂತಹ ಸಿದ್ದು, ತಮ್ಮ ರಾಜೀನಾಮೆ ಜೊತೆಗೆ ಸಂಪುಟ ವಿಸರ್ಜನೆ ಮಾಡಲಿರುವಂತಹ ಸಿದ್ದು ರಾಜೀನಾಮೆಯ ಬಳಿಕ ಮುಂದಿನ ಶಾಸಕಾಂಗ ನಾಯಕನ ಆಯ್ಕೆ ಕೂಡ ಆಗುವಂತಿದೆ. ನಾಡಿದ್ದು ಸಿಎಲ್ಪಿ ಸಭೆ ಕರೆದಿರುವಂತಹ ಕಾಂಗ್ರೆಸ್ ಹೈಕಮಾಂಡ್. ಸಿಎಲ್ಪಿ ಸಭೆಯಲ್ಲಿ ಮುಂದಿನ ಸಿಎಂ ಆಯ್ಕೆ ಕೂಡ ಡಿಸಿಎಂ ಡಿಕೆಶಿ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಳಗ್ಗೆ 11ಕ್ಕೆ ರಾಜ್ಯಪಾಲರ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ಆಲ್ರೆಡಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ ಸಿದ್ದು. ಎಲ್ಲವೂ ಕೂಡ ಫೈನಲೈಸ್ ಆಗಿದೆ. ಕೊನೆಗೂ ಕೂಡ ಈ ಪವರ್ ಫೈಟ್ ಅನ್ನುವಂತಹ ಒಂದು ವಿಚಾರಕ್ಕೆ ಹೈಕಮಾಂಡ್ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸಿಕ್ಕಾಪಟ್ಟೆ ಗೊಂದಲವಿತ್ತು, ಕನ್ಫ್ಯೂಷನ್ಸ್ ಇತ್ತು. ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ಬಿಕಾಸ್ ಅವರನ್ನ ಕೆಳಗಿಳಿಸುವಂತಹ ಒಂದು ಧೈರ್ಯವನ್ನ ಮಾಡುತ್ತಾ ಹೈಕಮಾಂಡ್? ಕಂಪ್ಲೀಟ್ ಆಗಿ ಆ ಹಿಂದಾಮತಗಳು ಬೇರೆ ಕಡೆ ವಾಲುವಂತಹ ಸಾಧ್ಯತೆಗಳಿರುತ್ತೆ. ಏನು ಮಾಡಬೇಕು? ಒಂದ್ ಕಡೆ ಸಿದ್ದರಾಮಯ್ಯ ಪಟ್ಟವನ್ನ ಬಿಡೋದಕ್ಕೂ ಕೂಡ ರೆಡಿ ಇರಲಿಲ್ಲ, ಮತ್ತೊಂದು ಕಡೆ ಕೊಟ್ಟ ಮಾತನ್ನ ನಡೆಸ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಡಿಕೆ ಸುರೇಶ್ ಕೂಡ ಹೇಳ್ತಾ ಇದ್ರು. 2.5 ವರ್ಷ ಅಂತ ಹೇಳಿದ್ರು, ಆಲ್ರೆಡಿ 3 ವರ್ಷ ಆಯ್ತು, ಇನ್ನೂ ಕೂಡ ನನಗೆ ಪಟ್ಟ ಸಿಕ್ಕಿಲ್ಲ. ಫೈನಲಿ ಇದೀಗ ಸಿಎಂ ಗವರ್ನರ್ ಭೇಟಿಗೆ ಟೈಮ್ ಫಿಕ್ಸ್ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಡಿಕೆ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು, ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆಗ್ತಾ ಇರುವಂತಹ ವೆರಿ ಬಿಗ್ ಡೆವಲಪ್ಮೆಂಟ್, ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಒಂದಷ್ಟು ಮಹತ್ತರ ಬೆಳವಣಿಗೆಗಳು. ಕಂಪ್ಲೀಟ್ ಆಗಿ ನಾಳೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಲಿದ್ದಾರೆ, ರಾಜೀನಾಮೆಯನ್ನ ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗವರ್ನರ್ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರೆ ಸಿದ್ದರಾಮಯ್ಯ ಮನವೊಲಿಸುವಂತಹ ಪ್ರಯತ್ನವನ್ನ ಒಂದು ಕಡೆ ಹೈಕಮಾಂಡ್ ಕಡೆಯಿಂದ ಮಾಡಲಾಗ್ತಾ ಇರುವಂತದ್ದು. ಬಿಕಾಸ್ ಪಟ್ಟವನ್ನ ಬಿಟ್ಕೊಡೋದಕ್ಕೆ ರೆಡಿ ಇರಲಿಲ್ಲ. ಒಂದಷ್ಟು ರೀಸನ್ಸ್ ಕೂಡ ಕೊಟ್ಟಿದ್ರು, ಯಾಕಾಗಿ, ಮುಂದಿನ ಎಲೆಕ್ಷನ್ಗೆ ಯಾವ ರೀತಿಯಾಗಿ ಪೆಟ್ಟು ಬೀಳತ್ತೆ, ನಾನೇನಾದ್ರೂ ಈ ಪಟ್ಟದಿಂದ ಕೆಳಗಿಳಿದ್ರೆ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ ಒಂದೇ ಒಂದು ಕಾರಣದಿಂದಾಗಿ ಸಿದ್ದರಾಮಯ್ಯ ತಮ್ಮ ಪಟ್ಟವನ್ನ ಬಿಟ್ಕೊಡ್ಬೇಕಾದಂತಹ ಅನಿವಾರ್ಯತೆ ಉಂಟಾಗಿದೆ. ಬಿಕಾಸ್ ಈ ಹಿಂದೆ ಹೇಳಿದ ಹಾಗೆ 2.5 ವರ್ಷ ಅವಧಿಗಳ ಕಾಲ ಮಾತ್ರ ಸಿಎಂ ಸಿದ್ದರಾಮಯ್ಯ ಮುಂದುವರಿಯಲಿದ್ದಾರೆ. ಅದಾದ ನಂತರ ಆ ಪಟ್ಟ ಡಿಕೆಶಿ ಅಲಂಕರಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಅನಿವಾರ್ಯತೆಯಿಂದಾಗಿ ಇದೀಗ ಸಿದ್ದರಾಮಯ್ಯ ತಮ್ಮ ಪಟ್ಟವನ್ನ ಬಿಟ್ಟುಕೊಡ್ಬೇಕಾದಂತಹ ಅನಿವಾರ್ಯತೆ ಎದುರಾಗ್ತಾ ಇದೆ. ಈಗ ಆಲ್ರೆಡಿ 3 ವರ್ಷ ಆಯ್ತು, ಎಷ್ಟು ದಿನಗಳು ಅಂತ ನಾನು ಕಾಯ್ತಾ ಕೂರಬೇಕು, ನಾನು ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ದುಡಿದಿದ್ದೀನಿ ಅನ್ನುವಂತಹ ಮಾತುಗಳನ್ನ ಡಿಕೆ ಶಿವಕುಮಾರ್ ಹೇಳ್ತಾ ಹೋದ್ರು. ಡಿಕೆ ಸುರೇಶ್ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಡ್ತಾನೆ ಇದ್ರು. ಸೊ ಎಲ್ಲವೂ ಕೂಡ ಇದೀಗ ಕೋಲ್ಡ್ ವಾರ್ ಸ್ಟಾಪ್ ಆಗುವಂತಹ ಹಂತ, ಫೈನಲ್ ಹಂತಕ್ಕೆ ಬಂದು ನಿಂತಿದೆ. ಕುರ್ಚಿ ಕದನಕ್ಕೆ ತೆರೆ ಎಳೆಯುವಂತಹ ಕೆಲಸ ಹೈಕಮಾಂಡ್ ಮಾಡಿರುವಂಥದ್ದು. ನೀವು ಕೂಡ ಫೈನಲ್ ಆಗುತ್ತೋ ಇಲ್ವೋ, ಮತ್ತಿನ್ನೇನು ಡಿಸಿಷನ್ ತೆಗೆದುಕೊಳ್ತಾರೋ? ಬಿಕಾಸ್ ಒಂದು ಕಡೆ ಆ ಖಾತೆಯ ಒಂದು ಆಫರ್ಗಳನ್ನ ಮುಂದಿಟ್ಟು ಡಿಕೆಶಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ನಿನ್ನೆ ಹೈಕಮಾಂಡ್ ಮಾಡಿರುತ್ತೆ ಮೊನ್ನೆ. ಬಿಕಾಸ್ ಸಿಎಂ ಆಸೆಯನ್ನ ಬಿಟ್ಟುಬಿಡಿ ಅಂತ ಎಲ್ಲೋ ಇಂಡೈರೆಕ್ಟ್ಲಿ ಹೇಳೋದಕ್ಕೆ ಹೊರಟ ಹೈಕಮಾಂಡ್ ಅನ್ನುವಂತಹ ಒಂದು ಸಂಶಯಗಳಿತ್ತು, ಗೊಂದಲಗಳಿತ್ತು. ಆದರೆ ಡಿಕೆಶಿ ಅದನ್ನ ಒಪ್ತಾರಾ ತಿರಸ್ಕರಿಸ್ತಾರಾ ಅಂತಾನೂ ಕೂಡ ಇತ್ತು. ಬಟ್ ಈಗ ಎಲ್ಲವೂ ಬದಲಾಗಿದೆ. ತಾವು ಆಸೆ ಪಟ್ಟು ಪಡೆದುಕೊಂಡಂತಹ ಖಾತೆಗಳನ್ನೆಲ್ಲವನ್ನು ಕೂಡ ಬಿಡಬೇಕು, ಸಿಎಂ ಸ್ಥಾನವನ್ನ ಅಲಂಕರಿಸಬೇಕು ಅಂತ ಹೇಳಿದ್ರೆ. ಸೊ ಈ ಒಂದು ರೂಲ್ಸ್ ಬಂದಿರುವಂಥದ್ದು. ಅಂಡ್ ಯಾವುದೇ ರೀತಿಯಾದಂತಹ ಖಾತೆಗಳನ್ನ ಇಟ್ಕೊಂಡು ಸಿಎಂ ಪಟ್ಟವನ್ನ ಏರಿರುವಂತಹ ವಾಡಿಕೆ ಇಲ್ಲ. ಸೊ ಆ ರೀಸನ್ ಇಂದ ಕೂಡ ಈ ರೀತಿ ಹೈಕಮಾಂಡ್ ನಿರ್ಧಾರಕ್ಕೆ ಬಂದಿರುವಂಥದ್ದು. ಸೊ ಫೈನಲಿ ಸಿಎಂ ಸ್ಥಾನವನ್ನ ಸಿದ್ದರಾಮಯ್ಯ ಬಿಟ್ಟುಕೊಡಲಿದ್ದಾರೆ.
ಜೊತೆಗೆ ಗವರ್ನರ್ ಭೇಟಿಗೆ ಸಮಯ ಕೂಡ ನಿಗದಿ ಮಾಡಿರುವಂಥದ್ದು. ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರ ಭೇಟಿಗೆ ಸಮಯ ಕೂಡ ನಿಗದಿ ಆಗಿದೆ ಆಲ್ರೆಡಿ. ಸಚಿವರ ಜೊತೆ ಕೊನೆಯ ಬಾರಿಗೆ ಸಭೆಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ. ತಮಗೆ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ ಸಿದ್ದು. ಮತ್ತೊಂದು ಕಡೆ ಹೈಕಮಾಂಡ್ ಸಿದ್ದರಾಮಯ್ಯ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಅಂದ್ರೆ ಯಾರನ್ನೂ ಬಿಟ್ಕೊಡುವಂತಹ ಒಂದು ಸಿಚುವೇಶನ್ ಅಲ್ಲಿ ಇಲ್ಲ. ಗಾಡ್ ಮದರ್ ಹೇಳಿದ ರೀತಿಯಲ್ಲಿ ಅವರು ಸಿಎಂ ಆಗಲೇಬೇಕು ಡಿಕೆಶಿ ಅಂತ ಹೇಳಿಬಿಟ್ಟು ರಾಗಾಗಿ ಸೂಚನೆಯನ್ನ ಕೊಟ್ಟು ಇದೀಗ ಫೈನಲೈಸ್ ಆಗಿದೆ ಎಲ್ಲವೂ ಕೂಡ. ಕಾಂಗ್ರೆಸ್ ಪಕ್ಷಕ್ಕಾಗಿ ಜೈಲ್ಗೆ ಹೋಗಿ ಬಂದ್ರು ಡಿಕೆ ಶಿವಕುಮಾರ್ ಅಂತ ಹೇಳಿಬಿಟ್ಟು. ಸೊ ನಾಳೆ ಬೆಳಗ್ಗೆ 9 ಗಂಟೆಗೆ ಸಚಿವರ ಜೊತೆ ಕೊನೆಯ ಬಾರಿಗೆ ಸಭೆಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮನವೊಲಿಸುವುದಕ್ಕಾಗಿ ಅವರ ಬೆಂಬಲಿತ ಶಾಸಕರು ಯಾರೆಲ್ಲ ಇದ್ದಾರೆ, ಯಾವ ಸ್ಥಾನವನ್ನ ಕೇಳ್ತಾರೆ, ಸಚಿವ ಸ್ಥಾನವನ್ನ ಅದನ್ನೇ ಕೊಡಬೇಕು ಅಂತ ಕೂಡ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ ಕ್ಷಣಕ್ಕೂ ಕೂಡ ಒಂದು ರೀತಿಯಾಗಿ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇರುವಂತದ್ದು, ಸಿಎಂ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ನಾಳೆ ರಾಜೀನಾಮೆಯನ್ನ ಕೊಡ್ತಾರೆ ತಮ್ಮ ಪಟ್ಟಕ್ಕೆ. ಗವರ್ನರ್ ಭೇಟಿಗೂ ಕೂಡ ಸಮಯ ನಿಗದಿಯಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್, ಕೊಡ್ತಾ ಹೋಗೋದಾದ್ರೆ ನಾಳೆಯ ಬೆಳವಣಿಗೆಗಳ ಬಗ್ಗೆ? ಎಸ್ ರೋಜಾ, ಏನು ಈವರೆಗೆ ಏನೊಂದು ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ ಮುಗಿದಿರುವಂತದ್ದು. ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಇನ್ನು ದೆಹಲಿಯಲ್ಲಿ ನಿನ್ನೆಯಿಂದ ಏನೆಲ್ಲ ಚರ್ಚೆಗಳಾಗಿರುವಂತದ್ದು, ಚರ್ಚೆಗಳಾದ ಬಳಿಕ ಏನೊಂದು ಸಿದ್ದರಾಮಯ್ಯನವರು ನಿನ್ನೆ ಸಂಜೆನೆ ಬೆಂಗಳೂರಿನತ್ತ ಮುಖ ಮಾಡಿರುವಂತದ್ದು ಒಂದು ಏನೊಂದು ದುಃಖ, ಇದೊಂದು ವಿಚಾರದಲ್ಲಿ ಸಿಎಂ ಕುರ್ಚಿಯನ್ನ ಕಳೆದುಕೊಳ್ತಿರೋ ಒಂದು ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ ಅಂದ್ರೆ ಖುಷಿ ಇಲ್ದೇನೆ ವಾಪಸ್ ಆಗಿರುವಂತದ್ದು ದೆಹಲಿಯಿಂದ ಒಂದು ಚರ್ಚೆಯ ಬಳಿಕ. ಅದಾದ್ಮೇಲೆ ಇನ್ನು ಚರ್ಚೆ ಇವತ್ತು ಕೂಡ ಸಿಎಂ ನಿವಾಸದಲ್ಲೇ ಇರುವಂತದ್ದು, ಈವರೆಗೂ ನಿವಾಸದಲ್ಲೇ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಭೇಟಿಗೋಸ್ಕರ ಆಪ್ತ ಸಚಿವರು ಕೂಡ ಬಹಳಷ್ಟು ಜನ ಬರ್ತಿರುವಂತದ್ದು. ಮಹದೇವಪ್ಪ ಆಗಿರ್ಬೋದು, ಈಗಷ್ಟೇ ಸಂತೋಷ್ ಲಾಡ್ ಅವರಾಗಿರ್ಬೋದು, ಇನ್ನು ರಾಜೇಂದ್ರ, ಪ್ರತಿಯೊಬ್ರು ಆಪ್ತ ಸಚಿವರು ಕೂಡ ಏನು ಅವರ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬರ್ತಿರುವಂತದ್ದು. ಈ ಕ್ಷಣದಲ್ಲಿ ಅವರ ಜೊತೆ ಒಂದು ಚರ್ಚೆ ಆಗಿರ್ಬೋದು, ಪ್ರತಿಯೊಂದು ಚರ್ಚೆ ಕೂಡ ಕೈಗೊಳ್ತಿರುವಂತದ್ದು ಸಿಎಂ ಸಿದ್ದರಾಮಯ್ಯ. ಇನ್ನು ಇದೇ ಒಂದು ಟೈಮ್ ನಲ್ಲಿ ಏನೊಂದು ಅಧಿಕೃತ ಮಾಹಿತಿಯನ್ನ ಹೊರಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಸಚಿವರನ್ನ ಕೇಳಿದ್ರು ಈ ಸಿಎಂ ವಿಚಾರವಾಗಿ ಇನ್ನೂ ಕೂಡ ಗೊಂದಲಾಗಲಿದೆ. ಇದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತಾನೆ ಇನ್ನು ದೆಹಲಿಗೆ ತೆರಳಿದಂತಹ ಸಚಿವರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಈ ಒಂದು ಸಮಯದಲ್ಲಿ ಸಿಎಂ ಕಚೇರಿಯಿಂದ ಏನೊಂದು ರಾಜಭವನ ಅಂದ್ರೆ ಈಗ ರಾಜ್ಯಪಾಲರ ಭೇಟಿಗೋಸ್ಕರ ಒಂದು ಸಮಯವನ್ನ ಕೇಳಿರುವಂತದ್ದು ಈ ಒಂದು ಕ್ಷಣದಲ್ಲಿ ಕುತೂಹಲವನ್ನ ಮೂಡಿಸಿದೆ. ಯಾಕಂದ್ರೆ ಈ ಒಂದು ಕ್ಷಣದಲ್ಲೇ ಏನು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲಿಕ್ಕೆ ಸಮಯವನ್ನ ಕೇಳಿರೋದು ಅಂತ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ ರೋಜಾ. ಇನ್ನು ಈ ಒಂದು ವಿಚಾರದಲ್ಲಿ ನಾಳೆ 10 ಅಥವಾ 10:30 ಸಮಯದಲ್ಲಿ ಏನು 10 ಗಂಟೆ ಮೇಲ್ಪಟ್ಟಂದ್ರೆ ಒಂದು ಸಿಎಂ ಸಿದ್ದರಾಮಯ್ಯನವರ ರಾಜ್ಯಪಾಲರ ಭೇಟಿಗೆ ಕೂಡ ಸಮಯ ನಿಗದಿ ಆಗುವಂತದ್ದು ಕಂಡು ಬರ್ತಿದೆ. ಇನ್ನೊಂದು ನಾಳೆ ಸಿಎಂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇರುವಂತದ್ದು. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಯಿಂದ ವಾಪಸ್ ಬರ್ತಾರೆ ಬೆಂಗಳೂರಿಗೆ. ಬಳಿಕ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಕೂಡ ಭಾಗಿಯಾಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ರಜಾ. ರೈಟ್. ಥ್ಯಾಂಕ್ ಯು ಜೀವಂತ್, ಆಮೇಲೆ ಅಪ್ಡೇಟ್ಸ್ಗಾಗಿ.